ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಈ ಗಾಯತ್ರಿ ಮಂತ್ರ. ಗಾಯತ್ರಿ ದೇವಿಯೊಂದಿಗೆ ಅನುಸಂಧಿಸಿ ಈ ಶ್ಲೋಕ ನಿತ್ಯ ಪ್ರಾರ್ಥನೆ ಮಾಡಿದ್ರೆ ಅಷ್ಟ ದರಿದ್ರಗಳು ಹೊರಟೋಗುತ್ತೆ. ಹಾಗಾದ್ರೆ ಆ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನು ಉಪಯೋಗಗಳು ಜನರಿಗೆ? ದೀರ್ಘವಾದ ಉಸಿರಾಟವನ್ನಾಡಿದರೆ ಅದು ಹಂಸ, ಅದೇ ಗಾಯತ್ರಿ ಜಪ. ಹಂಸ ಸೋಹಂ ಸೋಹಂ ಹಂಸಃ. ಜಪ ಮಾಡದೇ ಇರೋದೇ ಒಂದು ಜಪ. ಇನ್ನು 8ನೇದು ಬಹಳ ವಿಶೇಷವಾಗಿರುವಂಥದ್ದು. ವೀಕ್ಷಕರು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಇದನ್ನ. ಭೂಲೋಕ ಭುವರ್ಲೋಕ ಸುವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕಾನಾಂ ಅಧೋಭಾಗೆ. ಸನ್ಯಾಸಿಗಳು ಓಂ ಅಂತ ಮಾತ್ರ ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ಅನುಷ್ಠಾನದ ಶಕ್ತಿ. ಓಂಕಾರದಲ್ಲಿ ಅಷ್ಟು ಶಕ್ತಿ ಇದೆ. ಖಂಡಿತ ಅಲ್ಲ. ನೀವು ಹೇಳೋ ಭೂರ್ಭವಸ್ವಃ ತತ್ಸವಿತುರ್ವರೆಣ್ಯಂ ಅಂತ ಮಂತ್ರ ಹೇಳ್ತಿರಲ್ವೇ, ಅದು ಗಾಯತ್ರಿ ಮಂತ್ರ ಅಲ್ಲ. ಗಾಯತ್ರಿ ಮಂತ್ರಕ್ಕಿಂತ ಮಂತ್ರವೇ ಇಲ್ಲ. ಮಂತ್ರಗಳ ರಾಜ ಅಂತ ಕರಿತೀವಿ. ಮನಸ್ಸಿನಲ್ಲಿ ಹೇಳ್ಕೊಡೋದು ಉತ್ತಮ, 10,000 ಪಟ್ಟು ಉತ್ತಮ. 3ನೇದು ಮಾನಸ ಜಪ. ವೇದ ಅಂದರೆ ಮೊದಲು ಭಯ ಇತ್ತು. ಇದು ನಮ್ಮಂಥವ್ರಿಗೆಲ್ಲ ಇದು ಒಂದು ಭಯ ಇತ್ತು. ಶಿಬಿರಕ್ಕೆ ಬಂದ ಮೇಲೆ ಜ್ಯೋತಿ ಅಂದರೆ ಬೆಳಕು. ಹೇಗೆ ಸೂರ್ಯನ ಬೆಳಕು ಎಲ್ಲ ಜಗತ್ತಿಗೂ ಬೆಳಕನ್ನು ಕೊಡುತ್ತೋ, ಮುಂಚೆ ನಮಗೆ ವೇದಗಳಾಗಲಿ ಈ ಥರ ಲಲಿತ ಸಹಸ್ರನಾಮ ಆ ಥರದ್ದೇನು ಗೊತ್ತಾಗ್ತಾ ಇರಲಿಲ್ಲ. ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ವಿ. ಯುಜ್ ಅಂದರೆ ಸೇರುವುದು ಅಂತ. ದೇಹ ಮನಸ್ಸು ಮತ್ತು ಪ್ರಾಣ ಸೇರುವುದು ಯುಜ್ ಅಂತ. ಸನಾತನ ವೇದ ಪಾಠಶಾಲಾದಲ್ಲಿ ಲಿಂಗಭೇದವಿಲ್ಲದೆ ಗಂಡಸರು ಹೆಂಗಸರು ಎಲ್ಲರಿಗೂ ವೇದಾಭ್ಯಾಸ ಹೇಳ್ಕೊಡ್ತಾ ಇದ್ದಾರೆ. ಅಹಂ ಸನಾತನ ವೇದ ಪಾಠಶಾಲಾಯಾಃ ಸಂಸ್ಕೃತ ಶಿಕ್ಷಕಃ ಅಸ್ಮಿ. ಸನಾತನ ವೇದ ಪಾಠಶಾಲಾಯಾಃ ಕೃತೆ ಧನ್ಯವಾದಂ ವದಾಮಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ. ಇದನ್ನೆಲ್ಲ ನಾವು ಕಲ್ತ್ಕೊಂಡು ಅದನ್ನು ಇವತ್ತಿಗೂ ಮನೆಯಲ್ಲಿ ಪಾಠವನ್ನು ಮಾಡ್ತಾ ಇದ್ದೀವಿ. ಮೈಸೂರ್ಯೋ ಭ್ರಾಜೋ ದಧಾತು. ಸನಾತನ ವೇದ ಪಾಠಶಾಲೆ ಇದರಲ್ಲಿ ಯೋಗಾಭ್ಯಾಸನೂ ಹೇಳ್ಕೊಡ್ತಾರೆ. ನಮಸ್ತೆ ವೀಕ್ಷಕರೇ, ಹರೀಶ್ ಶರ್ಮಾ ಗುರುಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಿಂದಿನ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ಒಂದು ವಿಶೇಷತೆಗಳನ್ನು ನೀವೆಲ್ಲರೂ ತಿಳ್ಕೊಂಡಿದ್ದೀರಾ. ಈ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಹೆಚ್ಚು ವಿಷಯವನ್ನು ಗಾಯತ್ರಿ ಮಂತ್ರದ ಬಗ್ಗೆ ಗುರುಗಳು ತಿಳಿಸಲಿದ್ದಾರೆ. ತಡ ಮಾಡದೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ಹಾಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ರಿ. ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಗಾಯತ್ರಿ ಮಂತ್ರ ಅಂದರೆ ಏನು, ಅದನ್ನು ಹೇಗೆ ಪಠಿಸಬೇಕು, ಹಾಗೆ ಅದರ ಒಳ ಅರ್ಥ ಏನು ಗುರುಗಳೇ? ಮಂತ್ರದ ಒಂದು ಒಳ ಅರ್ಥ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಹೆಸರು ಗಾಯತ್ರಿ ಮಂತ್ರ ಅನ್ನುವ ಒಂದು ಹೆಸರು ಹೇಗೆ ಬಂತು ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಡಿ ಗುರುಗಳೇ. ಎಲ್ಲ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಗಾಯತ್ರಿ ಮಂತ್ರದ ವಿಶೇಷತೆಗಳನ್ನು ತಿಳ್ಕೊಳ್ತಾ ಹೋದ್ವಿ. ನೀವು ಗಾಯತ್ರಿ ಮಂತ್ರದ ಅರ್ಥ ಏನು, ಗಾಯತ್ರಿ ಮಂತ್ರವನ್ನು ಹೇಗೆ ಪಠಿಸಬೇಕು, ಮತ್ತು ಗಾಯತ್ರಿ ಅಂತ ಏನಕ್ಕೆ ಹೆಸರು ಬಂತು, ಇದು ನಿಮ್ಮ ಪ್ರಶ್ನೆ ಆಗಿದೆ ಅಲ್ವಾ? ಹೌದು. ನ ಗಾಯತ್ರಿಯೋ ಪರೋ ಮಂತ್ರ ನ ಮಾತು ಪರದೇವತಾ ಅಂತ ಹೇಳಿ ವಾಕ್ಯ ಇದೆ. ಅಂದರೆ ಗಾಯತ್ರಿ ಮಂತ್ರಕ್ಕಿಂತ ಮಂತ್ರವೇ ಇಲ್ಲ, ಮಂತ್ರಗಳ ರಾಜ ಅಂತ ಕರಿತೀವಿ. ಇದಕ್ಕಿಂತ ಶ್ರೇಷ್ಠವಾಗಿರೋ ಮಂತ್ರ ಇಲ್ಲ. ನ ಮಾತು ಪರದೇವತಾ, ತಾಯಿಗಿಂತ ದೇವರಿಲ್ಲ. ಹಾಗೆ ಗಾಯತ್ರಿ ಮಂತ್ರಕ್ಕಿಂತ ಮಂತ್ರ ಇಲ್ಲ. ಅಷ್ಟು ಪರಮೋಚ್ಛವಾಗಿರುವಂತಹ ಗಾಯತ್ರಿ ಮಂತ್ರ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಂತೆ ಉಪನಯನ ಸಂಸ್ಕಾರ ಮತ್ತು ಉಪದೇಶಗಳಿಂದ ಗಾಯತ್ರಿ ಮಂತ್ರವನ್ನು ಪಠಿಸಬೇಕು. ಯಾರಿಗೆ ಉಪದೇಶವಿಲ್ವೋ ಅವರು ಸ್ಮಾರ್ತ ಗಾಯತ್ರಿಯನ್ನು, ಆ ಶ್ಲೋಕವನ್ನು ಕಳೆದ ಸಂಚಿಕೆಯಲ್ಲಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ತೀನಿ. ಓಂ ಯೋ ದೇವಃ ಸವಿತಾಸ್ಮಾಕಂ ಧಿಯೋ ಧರ್ಮಾಧಿಗೋಚರಃ ಪ್ರೇರಯೇತ್ ತಸ್ಯ ಯದ್ಭರ್ಗಃ ತದ್ವರೆಣ್ಯಮುಪಾಸ್ಮಹೇ. ಆ ಒಂದು ಪುರಾಣೋಕ್ತವಾಗಿ ಸ್ಮಾರ್ತ ಗಾಯತ್ರಿ ಮಂತ್ರವನ್ನು ಜಪಿಸಬಹುದು. ಇನ್ನು ನೇರವಾಗಿ ವೇದದಲ್ಲಿ ಬರುವಂತಹ ಮಂತ್ರದ ಅರ್ಥ ಏನು ಅಥವಾ ಹೇಗೆ ಪಠಿಸಬೇಕು ಅನ್ನೋದಾದರೆ,
ಈ ಗಾಯತ್ರಿ ಅನ್ನೋದು ನಾನು ಕಳೆದ ಬಾರಿ ಹೇಳಿದ ರೀತಿಯಲ್ಲಿ ಒಂದು ಛಂದಸ್ಸು. ವೇದಾಂಗಗಳಲ್ಲಿ 6 ಅಂಶಗಳು ಇದೆ. 6ರಲ್ಲಿ ಛಂದಸ್ಸು ಅಂತಕ್ಕಂಥದ್ದು ಕೂಡ ಒಂದು ವ್ಯಾಕರಣದಲ್ಲಿ ಬರುತ್ತೆ. ಈ ಛಂದಸ್ಸುಗಳು ಅರ್ಥ ಏನು ಅಂತ ಕೂಡ ನಾನು ಹೇಳಿದ್ದೀನಿ. ಸ್ವರಗಳ ವ್ಯಾಪ್ತಿಗೆ ಒಂದು ಅವಧಿ ಇರುತ್ತೆ. ಅಂದರೆ ಒಂದು ಮಂತ್ರವನ್ನು 3 ಪದಗಳಾಗಿ ನಿಲ್ಲಿಸಿ ಹೇಳುವಂತಹ ಪ್ರಕ್ರಿಯೆಯಲ್ಲಿ 3 ಪಾದಗಳಾಗಿ ವಿಂಗಡಿಸಿ 8 ಅಕ್ಷರಗಳು ಒಂದು ಪದದಲ್ಲಿ ಬರುವಂತೆ ಒಟ್ಟು 24 ಅಕ್ಷರಗಳ ಸಮೂಹವನ್ನು ಗಾಯತ್ರಿ ಛಂದಸ್ಸು ಅಂತ ಕರಿತೀವಿ. ಇದು ಬೇರೆ ಬೇರೆ ಬೃಹತಿ ಛಂದಸ್ಸು, ತ್ರಿಷ್ಟುಪು, ಅನುಷ್ಟುಪ್ ಛಂದಸ್ಸು, ಹೀಗೆ ಬೇರೆ ಬೇರೆ ಇದೆ. ಈ ಗಾಯತ್ರಿ ಛಂದಸ್ಸಿನಲ್ಲಿ ಇರುವಂತಹ ಮಂತ್ರವನ್ನು ಪಠಿಸೋದ್ರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಅಂತ ಹೆಸರು ಬಂತು. ಮೂಲತಃ ಇದು ಗಾಯತ್ರಿ ಮಂತ್ರವೇ? ಖಂಡಿತ ಅಲ್ಲ. ನೀವು ಹೇಳೋ ಭೂರ್ಭುವಸ್ಸುವಃ ತತ್ಸವಿತುರ್ವರೆಣ್ಯಂ ಅಂತ ಮಂತ್ರ ಹೇಳ್ತಿರಲ್ವೇ, ಅದು ಗಾಯತ್ರಿ ಮಂತ್ರ ಅಲ್ಲ. ಇದಕ್ಕೆ ಸಾವಿತ್ರಿ ಮಂತ್ರ ಅಂತ ಹೆಸರು. ಸಾವಿತ್ರಿ ಅಂದ್ರೆ ಸವಿತೃ ದೇವತೆಯ ಮಂತ್ರ. ಸವಿತೃ ಅಂದ್ರೆ ಯಾರು? ಸೂರ್ಯದೇವ. ಸೂರ್ಯನ ಮಂತ್ರವನ್ನ ಗಾಯತ್ರಿ ಛಂದಸ್ಸಿನಲ್ಲಿ ಹೇಳೋದ್ರಿಂದ ಇದಕ್ಕೆ ಲೋಕಾರೂಢಿಯಲ್ಲಿ ಗಾಯತ್ರಿ ಮಂತ್ರ ಅಂತ ಕರೆದಿದ್ದೀವಿ. ಹಾಗಾದ್ರೆ ವೇದಗಳಲ್ಲಿ ಬೇರೆ ಇದೆಯಾ ಗಾಯತ್ರಿ ಮಂತ್ರ? ಗಾಯತ್ರಿ ದೇವಿಗೆ ಸಂಬಂಧಪಟ್ಟಂತಹ ಮಂತ್ರ ಇದಲ್ಲ. ಇದು ಸವಿತೃ ದೇವತೆಗೆ ಸಂಬಂಧಪಟ್ಟಂತಹ ಮಂತ್ರ. ಇದು ಮೊದಲನೇ ವಿಚಾರ ನಾವು ದಾಖಲು ಮಾಡ್ಕೊಳ್ಬೇಕು. ಇನ್ನು ಇದರ ಅರ್ಥ ಏನು ಅನ್ನೋದು ನಿಮ್ಮ ಪ್ರಶ್ನೆ. ಸವಿತೃ ದೇವತೆಯನ್ನ ಪ್ರಾರ್ಥನೆ ಮಾಡೋದೇ ಇದರ ಅರ್ಥ. ಅಂದ್ರೆ ಸೂರ್ಯನನ್ನ ಪ್ರಾರ್ಥನೆ ಮಾಡುವಂಥದ್ದು. ವೇದಗಳಲ್ಲಿ ಹೇಳ್ತೀವಿ, ಸೂರ್ಯ ಆತ್ಮ ಜಗತಸ್ತಸ್ತುಶ್ಚ ಅಂತ ಒಂದು ಮಂತ್ರ. ಇಡೀ ಜಗತ್ತಿಗೆ ಸೂರ್ಯನೇ ಆತ್ಮ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ನನ್ನ ಆತ್ಮ ಉದ್ಧಾರ ಆಗಬೇಕು ಅನ್ನೋದಾದ್ರೆ ಜಗತ್ತಿನ ಆತ್ಮವಾಗಿರ್ತಕ್ಕಂತಹ ಸೂರ್ಯನನ್ನ ಉಪಾಸನೆ ಮಾಡಬೇಕು. ಸೂರ್ಯನೇ ಸಾಕ್ಷಾತ್ ಪರಬ್ರಹ್ಮ ವಸ್ತು ಅಂತ ಹೇಳಿದ್ದಾರೆ. ಆ ಸವಿತೃ ದೇವತೆಯನ್ನ ಕುರಿತು ನೀವು ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥನೆ ಮಾಡಬೇಕು? ಮಂತ್ರ ಏನು ಹೇಳುತ್ತೆ? ಓಂ ಅಂತ ಪ್ರಾರಂಭ ಆಗುತ್ತೆ. ಓಂ ಅಂದ್ರೆ ಏನು? ನಾವು ಶಿವನನ್ನ, ವಿಷ್ಣುವನನ್ನ, ಗಣಪತಿಯನ್ನ, ಶಕ್ತಿ ದೇವತೆಯನ್ನ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೀವಿ. ಇವೆಲ್ಲ ಸೇರೋದು ಒಂದೇ ಶಕ್ತಿಗೆ, ಅದು ಪರಬ್ರಹ್ಮ ಶಕ್ತಿ. ಬ್ರಹ್ಮನ್ ಅಂತ ಏನು ಕರೆಸ್ಕೊಳ್ತೇವೆ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಸ್ಥಿತಿ ಲಯ ಮೂರನ್ನೂ ಕಾಪಾಡ್ತಾ ಇರುವಂತಹ, ಮೂರನ್ನು ನಿಯಂತ್ರಿಸುತ್ತಿರುವಂತಹ ಪರಬ್ರಹ್ಮ ವಸ್ತುವೇ ಓಂಕಾರ. ಅದಕ್ಕೆ ನೋಡಿ ಎಷ್ಟು ಶ್ರೇಷ್ಠ ಅಂತ ಹೇಳಿದ್ರೆ, ಸನ್ಯಾಸಿಗಳಿಗೆ ಯಾವ ಜಪವೂ ಇಲ್ಲ, ಓಂಕಾರ ಜಪ ಮಾತ್ರ ಮಾಡಬೇಕು ಅವರು. ಸನ್ಯಾಸಿಗಳು ಓಂ ಅಂತ ಮಾತ್ರ ಧ್ಯಾನ ಮಾಡ್ತಾ ಇರ್ತಾರೆ. ಅದೇ ಅನುಷ್ಠಾನದ ಶಕ್ತಿ. ಓಂಕಾರದಲ್ಲಿ ಅಷ್ಟು ಶಕ್ತಿ ಇದೆ. ಇದನ್ನ ನಾವು ಪ್ರಣವ ಅಂತ ಕರಿತೀವಿ. ಪ್ರಣವ. ಓಂ ಆದ್ಮೇಲೆ ಎರಡನೇ ಮಂತ್ರ ಯಾವುದು? ಭೂರ್ಭುವಸ್ಸುವಃ. ಸ್ವರಯುಕ್ತವಾಗಿ ಹೇಳುವಂಥದ್ದು. ಭೂಹು ಭುವಃ ಸುವಃ. ಇದನ್ನು ಸೇರಿಸಿ ಹೇಳಿರೋ ಮಂತ್ರ ಭೂರ್ಭುವಸ್ಸುವಃ. ಇದನ್ನ ನಾವು ವ್ಯಾಹೃತಿ ಮಂತ್ರ ಅಂತ ಕರಿತೀವಿ. ವ್ಯಾಹೃತಿ ಅಂತ ಹೇಳಿದ್ರೆ ಇಡೀ ವಿಶ್ವವನ್ನ ವ್ಯಾಪಿಸಿರೋದು ಅಂತ ಅರ್ಥ. ನಾವು ವಾಸವಾಗಿರ್ತಕ್ಕಂಥದ್ದು ಯಾವ ಲೋಕ? ಭೂಲೋಕ. ಭೂಲೋಕದಿಂದ ಪುರಾಣಗಳ ಪ್ರಕಾರ ನಮಗಿನ್ನ ಮೇಲೆ 7 ಲೋಕಗಳು. ಭೂಲೋಕದಿಂದ ಪ್ರಾರಂಭ ಮಾಡಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಾನಾಂ ಅಧೋಭಾಗೆ. ಇಷ್ಟು ಲೋಕಗಳ ಕೆಳಗಡೆ ನಾವಿದ್ದೀವಿ. ನಮ್ಮಿಂದ ಕೆಳಭಾಗದಲ್ಲಿ ಆತಲ, ವಿತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ. ಸಪ್ತಲೋಕಾನಾಂ ಉಪರಿ ಭಾಗೆ. ಆ ಲೋಕಗಳ ಉಪರಿ ಮೇಲ್ಭಾಗದಲ್ಲಿ ನಾವಿದ್ದೀವಿ ಅಂತ ಹೇಳಿ ಮಹಾಸಂಕಲ್ಪ ಹೇಳುತ್ತೆ. ಹಾಗೆ ಇದನ್ನ ಸಪ್ತ ವ್ಯಾಹೃತಿಗಳು ಅಂತ ಕರೆದ್ರು. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಅಂತ. ಸಪ್ತ ವ್ಯಾಹೃತಿ ಇಡೀ ವ್ಯಾಪಕ ಆಗಿರುವಂಥದ್ದು. ಈ ವ್ಯಾಹೃತಿಗಳಿಗೆ 3 ವ್ಯಾಹೃತಿಗಳಿಗೆ ತುಂಬ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅದು ಭೂಹು ಭುವಃ ಸುವಃ. ಈ ವ್ಯಾಹೃತಿ ಮಂತ್ರಗಳಿಗೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಟ್ಟು ಇದನ್ನ ಪಠಿಸೋದ್ರಿಂದ ಓಂ ಭೂಹು, ಓಂ ಭುವಃ, ಓಂ ಸುವಃ ಅಂದ್ರೆ ಭೂರ್ಭುವಃ ಸುವಃ ಅಂತ ಒಟ್ಟಿಗೆ ಹೇಳಿದಾಗ ಭೂಹು ಎಂಬುವಂತಹ
ಪದ ಜ್ಞಾನವನ್ನು ವೃದ್ಧಿ ಮಾಡುತ್ತೆ. ಭುವಃ ಎಂಬುವಂತಹ ಪದ ನಮ್ಮಲ್ಲಿ ಐಶ್ವರ್ಯವನ್ನು ಕೊಡುತ್ತೆ. ಸುವಹ ಎಂಬುವಂತಹ ಪದ ನಮ್ಮಲ್ಲಿ ಶಾಂತಿಯನ್ನು ಕೊಡುತ್ತೆ. ಇದನ್ನೇ ನಾವು ಸಚ್ಚಿದ್ ಆನಂದ ರೂಪ ಅಂತ ಕರಿತೀವಿ. ಸತ್ಯರೂಪ. ಭೂಹು ಅನ್ನೋದು ಸತ್ಯರೂಪ, ಭುವಃ ಅನ್ನೋದು ಚೇತನ ರೂಪ, ಸುವಹ ಅನ್ನೋದು ಆನಂದ ರೂಪ. ಸಚ್ಚಿತ್ ಆನಂದ. ಆ ಒಂದು ಆನಂದವನ್ನು ಪಡೆದುಕೊಂಡು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಬೇಕು ಅನ್ನೋದು ಇದರ ಉದ್ದೇಶ. ಇನ್ನು ವ್ಯಾಹೃತಿ, ಪ್ರಣವ ಆಯಿತು ಓಂಕಾರ, ಭೂರ್ಭುವಸ್ವಹ ಅನ್ನೋದು ವ್ಯಾಹೃತಿ ಆಯಿತು. ಮೂರನೇದು ಅತಿ ಮುಖ್ಯವಾಗಿರ್ತಕ್ಕಂಥ ನೀವು ಕೇಳಿರುವ ಅಥವಾ ನೀವು ಅಂದುಕೊಂಡಿರುವ ಗಾಯತ್ರಿ ಮಂತ್ರ ಅಂತ ಕರೆಸ್ಕೊಳ್ಳುವಂತಹ ಸಾವಿತ್ರಿ ಮಂತ್ರ ಅಥವಾ ಸವಿತೃ ಮಂತ್ರ. ಇದೇನು ಹೇಳುತ್ತೆ? ನಮ್ಮೆಲ್ಲ ವೀಕ್ಷಕಕ್ಕೆ ಸುಲಭವಾಗಿ ಅರ್ಥ ಆಗಲಿ ಅಂತ ಹೇಳಿ ಒಂದು ವಾಕ್ಯದಲ್ಲಿ ಹೇಳ್ತೀನಿ. ಮಂತ್ರ ಹೀಗೆ ಹೇಳುತ್ತೆ: ತತ್ಸವಿತುರ್ವರೇಣ್ಯಂ. ತತ್ ಅಂತ ಹೇಳಿದ್ರೆ ಆ ಅಂತ. ಸವಿತುಹು, ಆ ಸವಿತು ದೇವನೇ, ಆ ಸೂರ್ಯ ದೇವನು. ತತ್ಸವಿತುಹು ವರೇಣ್ಯಂ, ಆತನನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವರೇಣ್ಯನೇ ಅಂದರೆ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿಯೇ ಅಂತ ಅರ್ಥ. ವರೇಣ್ಯನೇ. ಭರ್ಗೋ ದೇವಸ್ಯ ಧೀಮಹಿ. ಭರ್ಗಃ ಅಂದರೆ ಜ್ಯೋತಿ, ಜ್ಯೋತಿ ರೂಪದಲ್ಲಿ ಇರುವವನೇ. ದೇವಸ್ಯ ಧೀಮಹಿ. ದೇವಸ್ಯ ಅಂತ ಹೇಳಿದ್ರೆ ದೈವತ್ವವನ್ನು ಪಡೆದಿರುವವನೇ. ದೇವ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ತೀವಿ. ದಿವ್ ಅನ್ನೋ ಶಬ್ದ ಶ್ರೇಷ್ಠತೆಯನ್ನು ಅರ್ಥೈಸುತ್ತೆ ಅಂತ ಆವಾಗಲೇ ಹೇಳಿದ ಹಾಗೆ ದೇವಸ್ಯ ದೈವತ್ವವನ್ನು ಕಾಣ್ತೀವಿ ಸೂರ್ಯನಲ್ಲಿ. ಭರ್ಗೋ ದೇವಸ್ಯ ಧೀಮಹಿ. ಮಹಿ ನನಗೆ ಕೊಡು. ಸೂರ್ಯನನ್ನು ಕುರಿತು ಏನು ಕೊಡಬೇಕು ಸೂರ್ಯ? ನಿನ್ನಲ್ಲಿರುವಂತಹ ಧೀಶಕ್ತಿಯನ್ನು ನನಗೆ ಕೊಡು. ಧೀಶಕ್ತಿ ಅಂದರೆ ಏನು? ಸೂರ್ಯ ಭಾರತದಲ್ಲಿ ಉದಯವಾದರೆ ಅಲ್ಲೆಲ್ಲೋ ಪಶ್ಚಿಮ ದೇಶದಲ್ಲಿ ಅಸ್ತನಾಗಿರ್ತಾನೆ. ಪಶ್ಚಿಮ ದೇಶದಲ್ಲಿ ಉದಯವಾದರೆ ನಮ್ಮಲ್ಲಿ ಅಸ್ತನಾಗಿದ್ದಾನೆ. ಇದು ಸಂಧಿಕಾಲ. ಪ್ರಾತಃ ಸಂಧ್ಯಾ, ಸಾಯಂ ಸಂಧ್ಯಾ ಅಂತ ಹೇಳ್ತೀವಿ. ಎಲ್ಲಾದರೂ ನಾವು ಆಫೀಸ್ಗೆ ಹೋಗದೆ ಭಾನುವಾರ ರಜೆ ತಗೊಂಡವರು ಹೊತ್ತಿನಲ್ಲಿ ಸೂರ್ಯ ಯಾವತ್ತಾದರೂ ರಜೆ ತಗೊಳ್ಳಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಸೂರ್ಯ ಯಾವತ್ತು ರಜೆ ತಗೊಂಡ್ರೆ ಆವತ್ತು ಪ್ರಪಂಚ ನಾಶ ಆಗುತ್ತೆ. ಅದರಿಂದ ಸದಾಕಾಲ 365 ದಿನ 24 ಗಂಟೆ ಜಾಗೃತನಾಗೇ ಇರ್ತಾನೆ. ಸದಾ ಜಾಗೃತ. ಬೇರೆ ಸ್ಥಿತಿಗೆ ಹೋಗೋದೇ ಇಲ್ಲ ಸೂರ್ಯ. ಹೇಗೆ ಸಾಧ್ಯ ಆಯಿತು? ಆತನಲ್ಲಿರುವಂತಹ ಆತ್ಮಸ್ಥೈರ್ಯ, ಆತ್ಮಬಲ, ಆತ್ಮಶಕ್ತಿ, ನಾವು ಸೆಲ್ಫ್ ಪವರ್ ಅಂತ ಏನು ಕರಿತೀವಿ, ಆ ಆತ್ಮಶಕ್ತಿಯಿಂದ, ಆತ್ಮಸ್ಥೈರ್ಯದಿಂದ ಆತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಆ ಆತ್ಮಸ್ಥೈರ್ಯವನ್ನೇ ಧೀಶಕ್ತಿ ಅಂತ ಕರಿತೀವಿ. ನಿನ್ನಲ್ಲಿ ಧಿಯಃ ಯಹ ನಹ ಪ್ರಚೋದಯಾತ್. ನಿನ್ನಲ್ಲಿರುವಂತಹ ಧೀಶಕ್ತಿಯನ್ನು ನನಗೆ ಪ್ರಚೋದಿಸು, ಆ ಶಕ್ತಿಯನ್ನು ನನಗೆ ಪ್ರಸರಿಸು ಅಂಥೇಳಿ ಸೂರ್ಯನನ್ನು ಸದಾ ನಾನು ಜಾಗೃತನಾಗಿರಬೇಕು. ನಾನು ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಾನು ಹಿಂದೆ ಏನಾಗ್ತಾ ಇದೆ ಅಂಥೇಳಿ ನನಗೆ ಅರ್ಥ ಆಗಬೇಕು, ಅರಿವಿಗೆ ಬರಬೇಕು. ಅಬ್ಸರ್ವೇಷನ್. ಮಕ್ಕಳಲ್ಲಿ ಇವಾಗ ಅದೇ ಕೊರತೆ ಆಗ್ತಾ ಇರೋದು. ಅದೇ 100 ವರ್ಷಗಳ ಹಿಂದೆ ಗುರುಕುಲದಲ್ಲಿ ಇದ್ದಂತಹ ಮಕ್ಕಳಿಗೆ ಸದಾ ಜಾಗೃತ ಅವಸ್ಥೆ ಇತ್ತು. ಕಾರಣ ಸೂರ್ಯನ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಇತ್ತು. ಅದರಿಂದ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂಥೇಳಿ 3 ಪಾದಗಳಾಗಿ ವಿಂಗಡಿಸಿ, ಅಂದರೆ ತತ್ಸವಿತುರ್ವರೇಣ್ಯಂ ಅಂಥೇಳಿ ನಿಲ್ಲಿಸಬೇಕು. 8 ಅಕ್ಷರಗಳಾಯಿತು. 2ನೇ ಪಾದ ಭರ್ಗೋ ದೇವಸ್ಯ ಧೀಮಹಿ. 3 ಪದಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಇದನ್ನೇ ಗಾಯತ್ರಿ ಛಂದಸ್ಸು. ಇದೊಂದು ಫಾರ್ಮುಲಾ ಅಷ್ಟೇ. ಒಂದು ಫಾರ್ಮುಲಾನಲ್ಲಿ ಹೇಳ್ಕೊಂಡು ಹೋಗೋದು ಅಂತ. ಇಲ್ಲಿ 8 ಅಕ್ಷರ ಆಯಿತು. ಧಿಯೋ ಯೋ ನಃ ಪ್ರಚೋದಯಾತ್. ಇಲ್ಲಿ 8 ಅಕ್ಷರ. ಒಟ್ಟು 24 ಅಕ್ಷರ. ಗಾಯತ್ರಿ ಚತುರ್ವಿಂಶತ್ಯಕ್ಷರ ಅಂತ ಮಂತ್ರ ಇದೆ. 24 ಅಕ್ಷರಗಳ ರೀತಿಯಲ್ಲಿ ಗಾಯತ್ರಿ ಛಂದಸ್ಸಿನಲ್ಲಿ ಸವಿತೃದೇವತೆಯನ್ನು ಪ್ರಾರ್ಥನೆ ಮಾಡಿ ನಿನ್ನಲ್ಲಿರುವ ಆತ್ಮಸ್ಥೈರ್ಯವನ್ನು ನನಗೆ ಕೊಡು. ಮೊದಲು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಮನುಷ್ಯನಿಗೆ. ಅದು ಬಂದರೆ ನಂತರ ಏನು ಸಾಧನೆ ಬೇಕಾದರೂ ಮಾಡ್ಬೋದು. ನಿಮಗೆ ಎಷ್ಟೇ ಜ್ಞಾನ ಇರಲಿ, ಎಷ್ಟೇ ದುಡ್ಡಿರಲಿ, ಎಷ್ಟೇ ಧೈರ್ಯ ಇರಲಿ,
ನಿಮ್ಮಲ್ಲಿ ಆತ್ಮಬಲ ಆತ್ಮಶಕ್ತಿ ಇದ್ದಾಗ ಮಾತ್ರ ನೀವು ಸಕ್ಸಸ್ಸನ್ನು ಕಾಣ್ತೀರಾ ಅಂತ ವಿಶೇಷವಾಗಿ ಯಾರಿಗೂ ಸಾಧ್ಯವಾಗದ ಸಾಧನೆಯನ್ನು ಮಾಡಿದ್ದು, ಈ ಮಂತ್ರವನ್ನು ದರ್ಶನ ಮಾಡಿದ್ದು ವಿಶ್ವಾಮಿತ್ರ ಋಷಿಗಳು. ಅಂದರೆ ಕೌಶಿಕ ಮಹಾರಾಜರು ತಮ್ಮ ತಪೋಶಕ್ತಿಯಿಂದ ಮಹರ್ಷಿಗಳಿಂದ ಬ್ರಹ್ಮರ್ಷಿಗಳಾಗಿ ಪ್ರಮೋಷನ್ ಸಿಕ್ತು ಅಂತ ಹೇಳ್ಬೋದು. ಆ ಬ್ರಹ್ಮರ್ಷಿಗಳಾಗಿ ಬ್ರಹ್ಮಜ್ಞಾನವನ್ನು ಪಡೆದು ವಿಶ್ವಾಮಿತ್ರ ಋಷಿಗಳು, ನಾವು ಸಾಮಾನ್ಯವಾಗಿ ವಿಶ್ವಾಮಿತ್ರ ಅಂತ ಹೇಳ್ತಾ ಇರ್ತೀವಿ, ಅದು ಅವರ ಹೆಸರು ವಿಶ್ವಾಮಿತ್ರರು ಅಂತ. ಅಂದರೆ ವಿಶ್ವಕ್ಕೆ ಮಿತ್ರರಾಗಿದ್ದರು ಅಂತ ಅದರ ಅರ್ಥ. ಆ ವಿಶ್ವಾಮಿತ್ರರು ಈ ಮಂತ್ರವನ್ನು ಕಂಡುಕೊಳ್ತಾರೆ. ಇದಕ್ಕಿಂತ ಶ್ರೇಷ್ಠವಾದ ಮಂತ್ರವನ್ನು ಯಾವ ವಿಜ್ಞಾನಿಗಳು ಅಂದರೆ ಯಾವ ಋಷಿಮುನಿಗಳು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಮೊದಲೇ ಹೇಳಿದಂಗೆ ಗಾಯತ್ರಿ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರವಿಲ್ಲ, ತಾಯಿಗಿಂತ ದೇವರಿಲ್ಲ ಅಂತ ಹೇಳಿ ನಾಣ್ಣುಡಿ ಕೂಡ ಇದೆ. ಈ ಮಂತ್ರವನ್ನು ಹೇಳುವ ಮುಂಚೆ ಇದು ಎಲ್ಲಿಂದ ಬಂತು ಅಂಥೇಳಿ ಹೇಳಬೇಕಾಗತ್ತೆ. ಇದು ವಿಶ್ವಾಮಿತ್ರ ಋಷಿಗಳು ಕಂಡುಕೊಂಡಂತಹ ಮಂತ್ರ. ಈ ಮಂತ್ರಕ್ಕೆ ಯಾರು ದೇವತೆ? ಸವಿತಾ ದೇವತಾ, ಸವಿತೃ ದೇವತೆ. ಈ ಮಂತ್ರದ ದೇವರ ಯಾರು? ಸವಿತೃ ಅಂದ್ರೆ ಸೂರ್ಯ ದೇವ. ಮೂರನೇದು ಗಾಯತ್ರಿ ಛಂದ. ಗಾಯತ್ರಿ ಛಂದಸ್ಸಿನಲ್ಲಿ ಇದೆ. ವಿಶ್ವಾಮಿತ್ರರು ಕಂಡುಹಿಡಿದಂತಹ ಸೂರ್ಯನಿಗೆ ಸಂಬಂಧಪಟ್ಟಂತಹ ಗಾಯತ್ರಿ ಛಂದಸ್ಸಿನಲ್ಲಿ ಈ ಮಂತ್ರ ಇದೆ ಅಂತ ಹೇಳಿ ಅದರದ ವಿಳಾಸವನ್ನು ಹೇಳಿ ನಂತರ ನಾವು ಮಂತ್ರವನ್ನು ಹೇಳ್ತೀವಿ. ಹೀಗೆ ಓಂಕಾರ, ಪ್ರಣವ, ಭೂರ್ಭುವಸ್ಸುವಃ ಎಂಬುವಂತಹ ವ್ಯಾಹೃತಿ ಮತ್ತು ಸವಿತೃದೇವತೆಯ ಮಂತ್ರ ಇಷ್ಟನ್ನು ಕೂಡ ಅನುಸಂಧಾನ ಮಾಡಿ ಪ್ರಣವ, ವ್ಯಾಹೃತಿ, ಮಂತ್ರ ಇದೇ ಪ್ರಕಾರವಾಗಿ ಗಾಯತ್ರಿ ಛಂದಸ್ಸಿನಲ್ಲಿ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ. ಹಾಗಿದ್ರೆ ಈ ಗಾಯತ್ರಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಕೇಳ್ಬೋದು ನೀವು. ಛಂದಸ್ಸಿಗೆ ಯಾಕೆ ಇದನ್ನ ನೇರವಾಗಿ ಸಾವಿತ್ರಿ ಮಂತ್ರ ಅಂತ ಹೇಳ್ಬೋದಾಗಿತ್ತಲ್ವೇ? ಹೌದು, ಅದು ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ಇವಾಗ ಕನ್ಫ್ಯೂಸ್ ಆಗುತ್ತೆ. ನೀವು ಹೇಳಿದ್ದು ಈ ವೇದೋಕ್ತ ಗಾಯತ್ರಿ ಮಂತ್ರ ಯಾರು ಉಪದೇಶ ಇಲ್ಲೇ ಪಠಿಸಬಾರ್ದು ಅಂತ. ಸೊ ನೀವು ಹೇಳ್ತಾ ಇರುವಂತಹ ವೇದೋಕ್ತ ಗಾಯತ್ರಿ ಮಂತ್ರ ಇದೇನಾ? ಓಂ ಭೂರ್ಭುವಃ ಸ್ವಃನ ಇಲ್ಲ ಬೇರೆ ಯಾವ್ದಾದ್ರು ಇದೆಯಾ? ಇಲ್ಲ, ಇದೇ ಮಂತ್ರದ ಬಗ್ಗೆನೇ ನಾನು ಹೇಳ್ತಾ ಇದ್ದೀನಿ. ನಾವೇನ್ ತತ್ಸವಿತುರ್ವರೆಣ್ಯಂ ಅಂತ ಹೇಳಿದ್ವಿ, ಇದು ಶ್ರುತ್ಯುಕ್ತ ಮಂತ್ರ, ವೇದೋಕ್ತ ಮಂತ್ರ. ಏನಕ್ಕೆ ಇದಕ್ಕೆ ಗಾಯತ್ರಿ ಮಂತ್ರ ಅಂತ ಹೆಸರು ಬಂತು? 2-3 ಆಧಾರಗಳಿದೆ. ಒಂದು ಆಧಾರ, ಛಂದಸ್ಸಿಗೆ ದೇವತೆ ಗಾಯತ್ರಿ ದೇವಿ. ಗಾಯತ್ರಿ ಛಂದೋಭಿನಮಾನಿ ದೇವತೆ ಅಂತ ಅದಕ್ಕೆ ಹೆಸರು. ಆ ಛಂದಸ್ಸಿಗೆ ಒಂದು ದೇವತೆ ಇದೆ, ಅದು ಗಾಯತ್ರಿ ದೇವಿ. ಏನಕ್ಕೆ ಇದು ವಿಶೇಷ ಬಂತು ಗೊತ್ತಿಲ್ಲ. ಆದರೆ ಉದಾಹರಣೆಗೆ ಒಂದು ನಿಮ್ಮ ಮನೆಯಲ್ಲಿ ಒಂದು ಹಬ್ಬ ಆಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಖಾದ್ಯವನ್ನು, ಸಿಹಿ ಖಾದ್ಯವನ್ನು ಮಾಡ್ತೀರಾ, ಒಂದು ಪಾಯಸವನ್ನು ಮಾಡ್ತೀರಾ. ಆ ಪಾಯಸವನ್ನು ನಿಮ್ಮ ಮನೆಗೆ ಬಂದಂತಹ ಅತಿಥಿಗೆ ಒಂದು ಬಟ್ಟಲಿನಲ್ಲಿ ಹಾಕ್ಕೊಡ್ತೀರಾ. ಆ ಬಟ್ಟಲು ನಾವು ಉಪಯೋಗಿಸೋ ಬಟ್ಟಲಲ್ಲ, ಶ್ರೇಷ್ಠವಾಗಿರತಕ್ಕಂಥ ಬಂಗಾರದ ಬಟ್ಟಲು ಅಂತ ಇಟ್ಕೊಳ್ಳಿ. ಬಂಗಾರದಿಂದ ಮಾಡಿರ್ತಕ್ಕಂಥ ಒಂದು ಚೊಂಬೋ ಬಟ್ಟಲಿನಲ್ಲಿ ನೀವು ಪಾಯಸ ಕೊಡ್ತೀರಾ. ಆ ಪಾಯಸವನ್ನು ಪಡ್ಕೊಂಡಂತಹ ವ್ಯಕ್ತಿಗೆ ಮೊಟ್ಟ ಮೊದಲನೇ ಭಾವನೆ ಏನು ಬರುತ್ತೆ? ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಲಿಕ್ಕೆ ರುಚಿಕರವಾಗಿದೆ ಅಂತ ಸ್ವಾದಿಸಬೇಕು ಅಂತ ಇಷ್ಟ ಆಗುತ್ತೋ, ಅಥವಾ ಅಯ್ಯೋ ಬಂಗಾರದ ಪಾತ್ರೆ ಇದೆ ಅಂತ ಹೇಳಿ ಇಷ್ಟ ಆಗುತ್ತೋ? ಯಾವ್ದು ಇಷ್ಟ ಆಗುತ್ತೆ? ಸಾಮಾನ್ಯವಾಗಿ ಬಂಗಾರದ ಪಾತ್ರೆನೇ ಇಷ್ಟ ಆಗ್ಬೋದು ಅಷ್ಟೇ. ಅದೇ ರೀತಿಯಲ್ಲೇ ಸಾವಿತ್ರಿ ಮಂತ್ರ ಪಾತ್ರೆಯಲ್ಲಿನ ಪಾಯಸವಿದ್ದಂತೆ, ಗಾಯತ್ರಿ ಛಂದಸ್ಸು ಪಾಯಸ ಇರುವಂತಹ ಪಾತ್ರೆ ಇದ್ದಂತೆ. ಹೇಗೋ ಪ್ರಾಮುಖ್ಯತೆ ಮಂತ್ರಕ್ಕಿಂತ ಆ ಛಂದಸ್ಸಿಗೆ ಹೊರಟೋಯ್ತು. ಅದಕ್ಕೆ ಕಾರಣ ಗೊತ್ತಿಲ್ಲ, ಅದು ಹಾಗೆ ಲೋಕಾರೂಢಿಯಲ್ಲಿ ಗಾಯತ್ರಿ ಛಂದಸ್ಸು ಅಂತ ಬಂದಿದೆ. ಇನ್ನು ಆ ಸೂರ್ಯ ದೇವನಲ್ಲಿ 3 ರೀತಿಯ ಶಕ್ತಿಗಳಿರುತ್ತೆ. ಒಂದು ಗಾಯತ್ರಿ, 2 ಸಾವಿತ್ರಿ, 3ನೇದು ಸರಸ್ವತಿ ಅಂತ. ನಾವು ಸಂಧ್ಯಾ ವಂದನೆಗಳನ್ನು ಮಾಡಬೇಕಾದ್ರೆ ಗಾಯತ್ರಿ ಮಾವಾಹಯಾಮಿ, ಸಾವಿತ್ರಿ ಮಾವಾಹಯಾಮಿ, ಸರಸ್ವತಿ ಮಾವಾಹಯಾಮಿ ಅಂತ ಹೇಳ್ತೀವಿ. ಈ ರೀತಿ 3 ಶಕ್ತಿಗಳನ್ನು ಹೊಂದಂತಹ ಸೂರ್ಯದೇವ, ಆ ಶಕ್ತಿಗಳು ನಮ್ಮಲ್ಲಿ ಸದಾ ಜಾಗೃತವಾಗಿರುತ್ತೆ. ನಮ್ಮಲ್ಲೂ ಕೂಡ ಗಾಯತ್ರಿ ಸದಾ ಇರ್ತಾಳೆ. ಪ್ರಾತಃ ಸಂಧ್ಯಾ ಕಾಲದಲ್ಲಿ ಆ ಸೂರ್ಯನಲ್ಲಿ ಸಾವಿತ್ರಿ ದೇವತೆಯು ಜಾಗೃತಗೊಳ್ತಾಳೆ. ಸಾಯಂ ಸಂಧ್ಯಾ ಸಮಯದಲ್ಲಿ ಸರಸ್ವತಿ ದೇವಿಯು ಜಾಗೃತಗೊಳ್ತಾಳೆ.
ಸೂರ್ಯನ ಅಂತರ್ಗತವಾಗಿ 3 ಶಕ್ತಿಗಳಿದೆ, ಅದರಿಂದಲೂ ಕೂಡ ಗಾಯತ್ರಿ ಮಂತ್ರ ಅಂತ ಹೇಳಿ ಕರಿಬಹುದು ಅಂತ ಕೆಲವರ ಅಭಿಪ್ರಾಯ ಇದೆ. ಈ ರೀತಿ 3 ಶಕ್ತಿಗಳ ಸಮ್ಮಿಲನ ಸವಿತ್ರ ದೇವತೆಗೆ ಇರೋದ್ರಿಂದ ಈ ಮಂತ್ರವನ್ನು ಗಾಯತ್ರಿ ಮಂತ್ರ ಅಂತ ಹೇಳ್ಬೋದು. ಓಕೆ ಗುರುಗಳೇ, ತುಂಬ ಹೊಸ ವಿಚಾರ ತಿಳಿಸಿದ್ದೀರಾ ನಮ್ಮೆಲ್ಲರಿಗೂ. ಈಗ ನೀವು ಗಾಯತ್ರಿ ಮಂತ್ರ, ಸ್ಮಾರ್ತ ಗಾಯತ್ರಿ, ವೇದೋಕ್ತ ಗಾಯತ್ರಿ ಅಂತ ನೀವು ಹೇಳಿದ್ರಿ. ಇದೇ ರೀತಿ ಇನ್ನೂ ಹಲವಾರು ಗಾಯತ್ರಿ ಮಂತ್ರಗಳಿದೆಯಾ? ಗಾಯತ್ರಿ ಮಂತ್ರದಲ್ಲೇ ಎಷ್ಟು ಗಾಯತ್ರಿ ಇದೆ ಅಂತ. ಹೌದಲ್ವೇ? ಈಗ ಯಾಕಂದರೆ ಇವತ್ತು ನಮ್ಗೆ ತಿಳಿದಿರೋ ಹಾಗೆ 2 ಗಾಯತ್ರಿ ಮಂತ್ರ ತಿಳಿತು, ಇನ್ನೂ ಏನಾದರೂ ವಿಶೇಷವಾಗಿ ಇದೆಯಾ ಅಂತ. ಗಾಯತ್ರಿ ಮಂತ್ರದಲ್ಲಿ ಶ್ರುತ್ಯುಕ್ತ ಗಾಯತ್ರಿ, ಸ್ಮಾರ್ತ ಗಾಯತ್ರಿ ಅಂತ 2 ತಿಳ್ಕೊಂಡ್ರಿ. ಈ ಗಾಯತ್ರಿ ಜಪವನ್ನು ಮಾಡಬೇಕಾದ್ರೆ ಬೇರೆ ಬೇರೆ ವಿಧಾನದಲ್ಲಿ ಮಾಡಬಹುದು. ಗಾಯತ್ರಿ ಮಂತ್ರ ಅದೇನೆ, ಅದನ್ನೇನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೇದೋಕ್ತದಲ್ಲಿ ಯಾವ ಮಂತ್ರವನ್ನು ಹೇಳಿದ್ದೀವೋ, ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಅಂತ ಏನು ಹೇಳ್ತೀವೋ ಅದೇ ಮಂತ್ರವನ್ನೇ ನಾವು ಜಪದಲ್ಲಿ ಹೇಳ್ಬೋದು. ಜಪ ಹೇಗೆ ಮಾಡಬೇಕು ಅನ್ನೋದು ಕೂಡ ಕೆಲವರಲ್ಲಿ ಪ್ರಶ್ನೆ ಬರುತ್ತೆ. 3 ರೀತಿಯಲ್ಲಿ ಜಪವನ್ನು ಮಾಡ್ಬೋದು. ಮೊದಲನೇದು, ಹೇಳುವ ಮಂತ್ರವನ್ನ ಬಹಿರಂಗವಾಗಿ ಜೋರಾಗಿ ಹೇಳಿ ಜಪ ಮಾಡೋದು. 2ನೇದಕ್ಕೆ ಉಪಾಂಶು ಅಂತ ಕರಿತೀವಿ, ಅಂದರೆ ತುಟಿಯನ್ನು ಮಾತ್ರ ಅಲುಗಾಡಿಸಿ ಮೆಲುಧ್ವನಿಯಲ್ಲಿ ಜಪವನ್ನು ಮಾಡುವಂಥದ್ದು. 3ನೇದು ಮಾನಸ ಜಪ. ನೀವು ಹೇಳುವ ಮಂತ್ರಗಳು ಯಾರಿಗೂ ಕೇಳಿಸದೆ ತಮ್ಮ ಮನಸ್ಸಿನಲ್ಲೇ ಜಪವನ್ನು ಮಾಡೋದು. ಇದು ಒಂದಕ್ಕಿಂತ ಒಂದು ಬಲ ಜಾಸ್ತಿ. ಜೋರಾಗಿ ಹೇಳೋದು ಅಧಮ, ಉಪಾಂಶು ತುಟಿಯನ್ನು ಅಲುಗಾಡಿಸಿ ಹೇಳೋದು ಮಧ್ಯಮ, ಮನಸ್ಸಿನಲ್ಲಿ ಹೇಳ್ಕೊಡೋದು ಉತ್ತಮ, 10,000 ಪಟ್ಟು ಉತ್ತಮ. ಈ ಮಂತ್ರವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಒಂದು ಬ್ರಹ್ಮ ಗಾಯತ್ರಿ ಅಂತ ಇದೆ. ಸುಮಾರು 8-9 ರೀತಿ ಗಾಯತ್ರಿ ಮಂತ್ರಗಳಿದೆ. ಬ್ರಹ್ಮ ಗಾಯತ್ರಿ ಅಂತ ಹೇಳಿದ್ರೆ ಇದರಲ್ಲಿ ವ್ಯಾಹೃತಿ ಮಂತ್ರವನ್ನು ಬಿಟ್ಟು, ಅಂದರೆ ಭೂರ್ಭುವಸ್ವಃ ಎಂಬುವಂತಹ ಮಂತ್ರವನ್ನು ಬಿಟ್ಟು ಉಳಿದ ಮಂತ್ರವನ್ನು ಜಪ ಮಾಡಿದರೆ ಇದಕ್ಕೆ ಬ್ರಹ್ಮ ಗಾಯತ್ರಿ ಜಪ ಅಂತ ಹೆಸರು. ಅಂದರೆ ಯಾವ ಥರ ಗುರುಗಳೇ? ನೇರವಾಗಿ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಇಷ್ಟೇ ಹೇಳಿದ್ರೆ ಇದಕ್ಕೆ ಬ್ರಹ್ಮ ಗಾಯತ್ರಿ. ಭೂರ್ಭುವಸ್ವರೋಮ್ ಅಂತ ಓಂಕಾರವೂ ಇಲ್ಲ, ಪ್ರಣವೂ ಇಲ್ಲ, ಮತ್ತು ವ್ಯಾಹೃತಿ ಮಂತ್ರವೂ ಇಲ್ಲ. ವ್ಯಾಹೃತಿ ರಹಿತ ಹೇಳುವಂಥದ್ದು ಬ್ರಹ್ಮ ಗಾಯತ್ರಿ. ಈ ರೀತಿ ಕೂಡ ಜಪ ಮಾಡಬಹುದು. 2ನೇದು ವಿಶ್ವಾಮಿತ್ರ ಗಾಯತ್ರಿ. ವಿಶ್ವಾಮಿತ್ರ ಗಾಯತ್ರಿನಲ್ಲಿ ನಾವು ಇಷ್ಟೊತ್ತು ಹೇಗೆ ಓಂಕಾರ ಹೇಳಿದ್ವಿ, ಮತ್ತೆ ವ್ಯಾಹೃತಿಯನ್ನು ಹೇಳಿದ್ವಿ, ಮಂತ್ರವನ್ನು ಹೇಳಿದ್ವಿ, ಇದೇ ರೀತಿ ಹೇಳುವ ಪಠನೆ ಮಾಡಿ ಜಪ ಮಾಡೋದಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಹೆಸರು. ಇದಕ್ಕೆ ತತ್ಸವಿತುರ್ವರೆಣ್ಯಂ ಅಂತ ಹೇಳಿದಾಗ ಆ ಪರಿಧಿಯಲ್ಲಿ 7 ಅಕ್ಷರಗಳಿರುತ್ತೆ, 8 ಅಕ್ಷರ ಇರೋದಿಲ್ಲ. ಅದನ್ನ ವರೇಣೀಯಂ ಅಂತ ಬಿಡಿಸಿದಾಗ ಅದು 8 ಅಕ್ಷರ ಆಗುತ್ತೆ. ಗುಪ್ತವಾಗಿ ಅಕ್ಷರ ಅಲ್ಲೇ ಇದೆ ಛಂದಸ್ಸಿನಲ್ಲಿ. ಈ ರೀತಿ ವರೇಣ್ಯಂ ಅಂತ ಹೇಳೋದಕ್ಕೆ ಗಾಯತ್ರಿ ಛಂದಸ್ಸಿನಲ್ಲಿ ಒಂದು ಅಕ್ಷರ ಲೋಪವಾಗಿ ಹೇಳಿದಾಗ ಅದಕ್ಕೆ ನಿಚ್ರದ್ ಗಾಯತ್ರಿ ಅಂತ ಹೆಸರು. ನಿಚ್ರದ್ ಗಾಯತ್ರಿ ನಾವು ಹೇಳುವಂಥದ್ದೆಲ್ಲ ನಿಚ್ರದ್ ಗಾಯತ್ರಿ ಮಂತ್ರವೇ. ಈ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ವರೇಣೀಯಂ ಅಂತ ಬಿಡಿಸಿ ಹೋಮವನ್ನು ಮಾಡಬಹುದು ವಿನಃ ಜಪದಲ್ಲಿ ನಾವು ವರೇಣ್ಯಂ ಅಂತಾನೆ ಹೇಳಬೇಕು. ಇದಕ್ಕೆ ವಿಶ್ವಾಮಿತ್ರ ಗಾಯತ್ರಿ ಅಂತ ಹೇಳ್ತೀವಿ. ಅಂದರೆ ಪ್ರಣವ, ವ್ಯಾಹೃತಿ, ಮಂತ್ರ ಎಲ್ಲವನ್ನು ಹೇಳುವಂಥದ್ದು. ಇನ್ನು 3ನೇದಿದೆ ಪಂಚಾವಸಾನ ಗಾಯತ್ರಿ ಅಂತ ಇದಕ್ಕೆ ಹೆಸರು. ಇದು ಈ ಗಾಯತ್ರಿ ಮಂತ್ರವನ್ನ 5 ಭಾಗಗಳಾಗಿ ಹೇಳುವಂಥದ್ದು. ಹೇಗೆ? ಓಂ ನಿಲ್ಲಿಸಿ, ಭೂರ್ಭುವಸ್ವಃ ನಿಲ್ಲಿಸಿ, ತತ್ಸವಿತುರ್ವರೆಣ್ಯಂ ನಿಲ್ಲಿಸಿ, ಭರ್ಗೋ ದೇವಸ್ಯ ಧೀಮಹಿ ಅಲ್ಲಿಗೆ ನಿಲ್ಲಿಸಿ, ಧಿಯೋ ಯೋ ನಃ ಪ್ರಚೋದಯಾತ್ 5 ಬಾರಿ 5 ಪದಗಳನ್ನು ನಿಲ್ಲಿಸಿ ಹೇಳುವಂಥದ್ದು ಪಂಚಾವಸಾನ ಗಾಯತ್ರಿ ಮಂತ್ರ. ಹೀಗೂ ಕೂಡ ಜಪ ಮಾಡಬಹುದು. 9 ರೀತಿ ಜಪ ಮಾಡಬಹುದು, ಅದರಲ್ಲಿ ಇದು ಒಂದು ಅಂತ. ಅಂದ್ರೆ ಈ ರೀತಿ ಬಿಡಿಸಿ ಜಪ ಮಾಡೋದು ಎಲ್ಲರೂ ಮಾಡಬಹುದಾ? ಆ ಥರ ಉಪದೇಶವಾಗಿರುವವರು ಇದು ಯಾವುದೇ ರೀತಿಯಲ್ಲಿ ಜಪ ಮಾಡಬಹುದು. ಮಂತ್ರ ಒಂದೇ, ಅದನ್ನು ಹೇಳುವ ರೀತಿಗಳು ಬೇರೆ ಬೇರೆ. ಬ್ರಹ್ಮ ಗಾಯತ್ರಿ, ವಿಶ್ವಾಮಿತ್ರ ಗಾಯತ್ರಿ, ಪಂಚಾವಸಾನ ಗಾಯತ್ರಿ, ಈ ರೀತಿ ಬೇರೆ ಫಾರ್ಮುಲಾನಲ್ಲಿ ಹೇಳ್ಬೋದು ಅಂತ ಇದೆ. ಇನ್ನು 4ನೇದೊಂದು ಇದೆ ಗಾಯತ್ರಿ ಮಂತ್ರದ ಹೇಳುವ ವಿಧಾನ.
ಇದಕ್ಕೆ ಸಂಪುಟ ಗಾಯತ್ರಿ ಅಂತ ಹೆಸರು. ಸಂಪುಟ ಗಾಯತ್ರಿ ಅಂತ ಹೇಳಿದ್ರೆ ಇದರಲ್ಲಿ 3 ಓಂಕಾರಗಳನ್ನು ಹೇಳಬೇಕು ವ್ಯಾಹೃತಿಗೆ ಮುಂಚೆ. ಅಂದರೆ ಓಂ ಭೂರ್ಭುವಸ್ಸುವಃ ಅಂತ ಹೇಳಿ ಮತ್ತೆ ತತ್ಸವಿತುರ್ವರೆಣ್ಯಂ ಮಂತ್ರಕ್ಕೆ ಮುಂಚೆ ಮತ್ತೆ ಓಂಕಾರವನ್ನು ಹೇಳಬೇಕು. ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಅಂತ್ಯದಲ್ಲಿ ಮತ್ತೆ ಓಂ ಅಂತ ಹೇಳಬೇಕು. ಪ್ರಾರಂಭದಲ್ಲಿ ಮತ್ತು ಓಂಕಾರ ವ್ಯಾಹೃತಿಗೆ ಮುಂಚೆ, ಆಮೇಲೆ ಮೂಲ ಮಂತ್ರಕ್ಕೆ ಮುಂಚೆ ಓಂಕಾರ, ಮೂಲ ಮಂತ್ರ ಕಳೆದ ನಂತರ ಕಡೆಯಲ್ಲಿ ಮತ್ತೆ ಓಂಕಾರ. ಇದಕ್ಕೆ ಸಂಪುಟ ಗಾಯತ್ರಿ ಅಂತ ಈ ರೀತಿ ಕೂಡ ಜಪ ಮಾಡಬಹುದು. ಇನ್ನು 5ನೇದು ತುರಿಯ ಗಾಯತ್ರಿ ಅಂತ. ಇದಕ್ಕೆ ನಾವು ಚತುಷ್ಪಾದ ಗಾಯತ್ರಿ ಅಂತ ಕರಿತೀವಿ ಅಥವಾ ರಜೋ ಗಾಯತ್ರಿ ಅಂತ ಕರಿತೀವಿ. ತುರಿಯ ಅಂದರೆ 4ನೇದು ಅಂತ. ತತ್ಸವಿತುರ್ವರೆಣ್ಯಂ 3 ಮಂತ್ರಗಳಿದೆ. ಈ 4ನೇ ಮಂತ್ರ ಯಾವುದು ಅನ್ನೋದಾದ್ರೆ ಇದು ಅಥರ್ವಣ ವೇದದಲ್ಲಿ ಉಕ್ತವಾಗಿದೆ. ಸೂರ್ಯಮಂಡಲದಲ್ಲಿ ಆ ಹಿರಣ್ಮಯನಾಗಿರ್ತಕ್ಕಂಥ ಸೂರ್ಯ ನಾರಾಯಣ ಯಾರಿದ್ದಾನೋ ಅವನನ್ನು 4ನೇ ಮಂತ್ರವಾಗಿ ಸ್ಮರಿಸುವಂಥದ್ದು. ವೇದ ಮಂತ್ರದಲ್ಲಿ ಪರೋ ರಜಸಿ ಸಾವದೋಮ್ ಅಂತ ಮಂತ್ರ ಇದೆ. ತತ್ಸವಿತುರ್ವರೆಣ್ಯಂ ಮಂತ್ರ ಹೇಳಿ 4ನೇ ಪಾದವಾಗಿ ಪರೋ ರಜಸಿ ಸಾವದೋಮ್ ಅಂತ ಜಪ ಮಾಡಬೇಕು. ಇದು ಇನ್ನೊಂದು ರೀತಿ ಗಾಯತ್ರಿ ಜಪ. ಇನ್ನು 6ನೇದು ಶತಾಕ್ಷರ ಗಾಯತ್ರಿ ಜಪ ಅಂತ ಇದೆ. 100 ಅಕ್ಷರಗಳು ಉಳ್ಳಂತಹ ಗಾಯತ್ರಿ ಮಂತ್ರ. ಇದರಲ್ಲಿ ವೇದವನ್ನು ಕಲಿತಿರೋರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವು ದುರ್ಗಾ ಸೂಕ್ತ ಅಂತ ಹೇಳ್ತೀವಿ. ಜಾತವೇದಸೆ ಸುನವ ಬಸೋಮ ಅನ್ನೋ ಮಂತ್ರದಿಂದ ಪ್ರಾರಂಭ ಆಗುತ್ತೆ. ಅದರಲ್ಲಿ 4 ವಾಕ್ಯಗಳು. ಇನ್ನು ಮೃತ್ಯುಂಜಯ ಮಂತ್ರವನ್ನು ಹೇಳ್ತೀವಿ. ತ್ರಂಬಕಂಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ. ಈ ಮಂತ್ರ 2ರ ಜೊತೆಗೆ ಈ ಗಾಯತ್ರಿ ಮಂತ್ರವನ್ನು ಸೇರಿಸ್ಕೊಂಡು ಹೇಳಿ ಜಪ ಮಾಡುವಂಥದ್ದು. ಜಾತವೇದಸೆ ಮಂತ್ರ, ತ್ರಂಬಕಂಯಜಾಮಹೇ ಮಂತ್ರ ಮತ್ತು ತತ್ಸವಿತುರ್ವರೆಣ್ಯಂ ಮಂತ್ರ. ಇವೆಲ್ಲ ಮಂತ್ರಗಳ ಸಮೂಹ ಒಟ್ಟು 100 ಅಕ್ಷರಗಳಾಗುತ್ತೆ. ಇದಕ್ಕೆ ಶತಾಕ್ಷರಿ ಗಾಯತ್ರಿ. ಶತ ಅಂದರೆ 100 ಅಕ್ಷರಗಳು ಉಳ್ಳಂತಹ ಗಾಯತ್ರಿ ಮಂತ್ರ. ಈ ರೀತಿ ಕೂಡ ಜಪ ಮಾಡಬಹುದು. ಇನ್ನೂ ವಿಶೇಷವಾಗಿ ಷಡೋಂಕಾರ ಗಾಯತ್ರಿ ಅಂತ ಇದೆ. 6 ಕಡೆ ಓಂಕಾರಗಳನ್ನು ಹೇಳ್ತೀವಿ. ನಾವು ಸಂಪುಟ ಗಾಯತ್ರಿನಲ್ಲಿ 3 ಕಡೆ ಹೇಳಿದ್ದೀವಿ. ಇಲ್ಲಿ 6 ಕಡೆ. ಎಲ್ಲಿ ಓಂ ಭೂಃ, ಓಂ ಭುವಃ, ಓಂ ಸುವಃ, ಓಂ ಮಹಃ. ಮಹಃ ಎನ್ನುವಂತಹ 4ನೇ ವ್ಯಾಹೃತಿ ಕೂಡ ಸೇರಿಸಿಕೊಂಡು ಓಂ ತತ್ಸವಿತುರ್ವರೆಣ್ಯಂ ಎಂಬುವಂತಹ ಮಂತ್ರವನ್ನು ಹೇಳುವಂಥದ್ದು. 6 ಕಡೆ ಓಂಕಾರ ಬರುತ್ತೆ. ಇದಕ್ಕೆ ಷಡೋಂಕಾರ ಗಾಯತ್ರಿ ಅಂತ. ಇನ್ನು 8ನೇದು ಬಹಳ ವಿಶೇಷವಾಗಿರುವಂಥದ್ದು. ವೀಕ್ಷಕರು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಇದನ್ನು. ಇದಕ್ಕೆ ನೀವು ಜಪ ಕೇಳಿದ್ರಲ್ವೇ, ಗಾಯತ್ರಿ ಮಂತ್ರ ಜಪ ಕೇಳಿದ್ರೆ ಹೇಗೆ ಮಾಡೋದು ಅಂತ. ಜಪ ಮಾಡದೇ ಇರೋದೇ ಒಂದು ಜಪ. ಇದಕ್ಕೆ ಅಜಪ ಗಾಯತ್ರಿ ಅಂತ ಹೆಸರು. ಜಪವನ್ನೇ ಮಾಡದೇ ಇರುವಂಥದ್ದು. ಇದೇನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಅಂತ ಆಶ್ಚರ್ಯ ಆಗ್ಬೋದು ನಿಮಗೆ. ಗೌತಮ ಮಹರ್ಷಿಗಳಿಗೆ ಸನತ್ ಕುಮಾರನು ಉಪದೇಶ ಮಾಡಿದಂಥದ್ದು ಈ ಅಜಪ ಗಾಯತ್ರಿ ಅಥವಾ ಹಂಸ ಗಾಯತ್ರಿ ಅಂತ. ಎಲ್ಲ ವೀಕ್ಷಕರು ಮಾಡ್ತಾ ಇದ್ದೀರಾ, ಈ ಕ್ಷಣಕ್ಕದಲ್ಲೂ ಮಾಡ್ತಾ ಇದ್ದೀರಾ, ಎಲ್ಲ ಜೀವರಾಶಿಗಳು ಮಾಡ್ತಾ ಇದ್ದೀವಿ. ಬಹಳ ಸ್ವಾರಸ್ಯವಾಗಿದೆ ಅದು. ನಾವೆಲ್ಲ ಹೇಗೆ ಕೂತ್ಕೊಂಡಿದ್ದೀವಿ? ನಮ್ಮ ಚೈತನ್ಯ ಶಕ್ತಿ ಇದೆ, ಆತ್ಮ ಇದೆ, ದೇಹ ಇದೆ. ದೇಹ ಹೇಗೆ ಬದುಕಿದೆ? ಕೇವಲ ಉಸಿರಾಟದಿಂದ ಬದುಕಿದೆ. ನಾವು ಉಸಿರನ್ನು ತೆಗೆದುಕೊಳ್ತಿದ್ದೀವಿ, ಉಸಿರನ್ನು ಬಿಡ್ತಾ ಇದ್ದೀವಿ. ಆ ಉಸಿರನ್ನು ತೆಗೆದುಕೊಳ್ಳುವಂತಹ ಸಂದರ್ಭಕ್ಕೆ ಹಂಸಃ ಅಂತ ಕರಿತೀವಿ. ಉಸಿರನ್ನು ಬಿಡೋದಕ್ಕೆ ಸೋಹಂ ಅಂತ ಕರಿತೀವಿ. ಹಂಸ ಸೋಹಂ, ಹಂಸ ಸೋಹಂ. ಉಸಿರನ್ನು ತೆಗೆದುಕೊಳ್ಳೋದು, ಉಸಿರನ್ನು ಬಿಡೋದು. ಹಂಸ ಸೋಹಂ, ಸೋಹಂ ಹಂಸಃ. ಉಸಿರು ತೆಗೆದೋದು, ಬಿಡೋದು, ತೆಗೆದುಕೊಳ್ಳೋದು, ಬಿಡೋದು. ಇದಕ್ಕೆ ಜಪವೇ ಇಲ್ಲ, ಆದರೂ ನೀವು ಜಪ ಮಾಡ್ತಾ ಇದ್ದೀರಿ. ಆ ಜಪ ಗಾಯತ್ರಿ ಅಂತ. ಇದಕ್ಕೆ ಹಂಸ ಗಾಯತ್ರಿ ಅಂತ ಹೆಸರು. ಅಂದ್ರೆ ಯಾವ ಮಂತ್ರ ಹೇಳ್ಕೊಳ್ಳೋದೇ ಬೇಕು? ಯಾವ ಮಂತ್ರವೂ ಹೇಳೋ ಅವಶ್ಯಕತೆ ಇಲ್ಲ. ಲಕ್ಷಣವಾಗಿ ನೀವು ದೀರ್ಘವಾದ ಉಸಿರಾಟವನ್ನಾಡಿದರೆ
ಅದು ಹಂಸ ಅದೇ ಗಾಯತ್ರಿ ಜಪ. ಅಜಪ ಗಾಯತ್ರಿ ಅಂತ ಇದಕ್ಕೆ ಹೆಸರು. ಗಾಯತ್ರಿ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಗಯ ಅಂತ ಹೇಳಿದ್ರೆ ಪ್ರಾಣ, ತ್ರಾಯತೆ ಅಂದರೆ ಪ್ರಾಣಕ್ಕೆ ತ್ರಾಣವನ್ನು ಕೊಡ್ತಾಳೆ ಅಂತ ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ. ಪ್ರಾಣಕ್ಕೆ ತ್ರಾಣ ಹೇಗೆ ಕೊಡ್ತಾ ಇದ್ದಾಳೆ? ಸೋಹಂ ಹಂಸಃ, ಹಂಸ ಸೋಹಂ ಅಂತ ಕೊಡ್ತಾ ಇದ್ದಾಳೆ. ಎಲ್ಲಿದ್ದಾಳೆ ಗಾಯತ್ರಿ? ಇಲ್ಲೇ ಇದ್ದಾಳೆ. ಅದಕ್ಕೆ ಪ್ರಾಣಾಯಾಮ ಮಾಡಿ ಅಂತ ಯೋಗಶಾಸ್ತ್ರ ಹೇಳೋದು. ಇದಕ್ಕೆ ಹಂಸ ಗಾಯತ್ರಿ ಅಥವಾ ಅಜಪ ಗಾಯತ್ರಿ ಅಂತ ಹೆಸರು. ಉಸಿರಾಟದಲ್ಲೇ ಭಗವಂತನನ್ನ, ಆ ತಾಯಿಯನ್ನ, ಆ ಸೂರ್ಯದೇವನನ್ನ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಕಡೆಯದಾಗಿ ಪ್ರಾಣಾಯಾಮ ಗಾಯತ್ರಿ ಎಲ್ರಿಗೂ ಗೊತ್ತು. ನಾವು ಪೂರಕ, ಕುಂಭಕ, ರೇಚಕ ಅಂತೇಳಿ ಪ್ರಾಣಾಯಾಮವನ್ನು ಮಾಡೋದ್ರ ಮೂಲಕ ಓಂ ಭೂಹು ಭುವಃ ಸುವಃ ಅಂತ ಹೇಳಿ ಸಪ್ತ ವ್ಯಾಹೃತಿಗಳನ್ನು ಹೇಳಿ 10 ಓಂಕಾರವನ್ನು ಹೇಳ್ತೀವಿ. ದಶ ಓಂಕಾರಗಳು. ಇದಕ್ಕೆ ಪ್ರಾಣಾಯಾಮ ಗಾಯತ್ರಿ ಅಂತ ಹೇಳ್ತೀವಿ. ಈ ರೀತಿ ಸುಮಾರು ಇನ್ನೂ ಒಂದಷ್ಟಿದೆ. ನಮಗೆ ಮಾಹಿತಿ ಸಿಕ್ಕಿರುವಂಥದ್ದು ಒಂದು 8-9 ಗಾಯತ್ರಿ ಮಂತ್ರವನ್ನು ಪಠಿಸುವ ಶೈಲಿಗಳು ಬೇರೆ ಬೇರೆ ಇದೆ. ಇದಕ್ಕೆ ಇಷ್ಟು ಶೈಲಿಗಳಿದೆ ಅಂತ ಹೇಳಿ ನಮಗೆ ಒಂದಷ್ಟು ಮಾಹಿತಿ ಗ್ರಂಥದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಹೊಸ ವಿಚಾರ ವೀಕ್ಷಕರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊತೀನಿ. ಇನ್ನು ನನ್ನ ಒಂದು ಕಡೆಯ ಪ್ರಶ್ನೆ ಏನಂದರೆ, ಇವಾಗ ಈ ಮಂತ್ರಗಳು ಉಪದೇಶ ಆಗಿದ್ರೆ ಮಾತ್ರ ಹೇಳ್ಕೊಳ್ಬೇಕು. ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳುವಂತಹ ಒಂದು ನೀವು ಗಾಯತ್ರಿ ಮಂತ್ರವನ್ನು ಕೊಟ್ಟಿದ್ದೀರಾ. ಹಾಗಾದರೆ ಆ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನು ಉಪಯೋಗಗಳು ಜನರಿಗೆ, ಅದನ್ನು ತಿಳಿಸ್ಕೊಡಿ. ಅಂದರೆ ಸ್ಮಾರ್ತ ಗಾಯತ್ರಿ ಬಗ್ಗೆ ಕೇಳ್ತಾ ಇದ್ದೀನಿ. ಸ್ತೋತ್ರದ ಮೂಲಕ ನಾವು ನಿನ್ನೆ ಹೇಳಿದ್ದೀವಿ, ಹಿಂದಿನ ಎಪಿಸೋಡ್ನಲ್ಲಿ ಹೇಳಿದ್ದೀವಿ ಅದನ್ನು. ಅಲ್ಲಿ ಕೂಡ ದೇವ ಸವಿತಾಸ್ಮಾಕಂ ಅಂತಾನೆ ಪ್ರಾರಂಭ ಆಗುತ್ತೆ. ಅಲ್ಲಿ ಕೂಡ ಸವಿತೃ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಇರೋದು. ಈ ವೇದೋಕ್ತದಲ್ಲಿ ಹೇಳಿರುವ ಸೂರ್ಯದೇವನ ಆರಾಧನೆಯನ್ನೇ ಸ್ಮಾರ್ತ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಶ್ರುತ್ಯುಕ್ತವಾಗಿ ಹೇಳುವ ಮಂತ್ರದ ಫಲ ಎಷ್ಟು ಸಿಗತ್ತೋ, ನಾವು ಸ್ಮಾರ್ತ ಗಾಯತ್ರಿ ಜಪವನ್ನು ಮಾಡಿದ್ರು, ಉಪದೇಶವಿಲ್ಲದೆ ಈ ಸ್ಮಾರ್ತ ಗಾಯತ್ರಿ ಜಪ ಮಾಡಿದ್ರು ಅಷ್ಟೇ ಫಲ ಸಿಗತ್ತೆ. ಅದರಲ್ಲೇನು ನಿಸ್ಸಂದೇಹವೇ ಹೇಳ್ಬೋದು, ಏನು ತೊಂದರೆನೇ ಇಲ್ಲ. ಲಕ್ಷಣವಾಗಿ ನಾವು ಸ್ಮಾರ್ತ ಗಾಯತ್ರಿ ಜಪ ಕೂಡ ಮಾಡಬಹುದು. ಅಂದರೆ ಮೂಲ ಗಾಯತ್ರಿ ಮಂತ್ರ ಜಪ ಮಾಡಿದಷ್ಟೇ ಉಪಯೋಗ ಬರುತ್ತೆ, ಖಂಡಿತ ಸಿಗತ್ತೆ. ಈಗ ನಾವು ಶಂಕರಾಚಾರ್ಯರು ವೇದ ಮಂತ್ರಗಳನ್ನು ಎಲ್ಲರೂ ಕಲೀಲಿಕ್ಕೆ, ಎಲ್ರಿಗೂ ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಾನೆ ವೇದದಲ್ಲಿರುವ ಸಾರವನ್ನ ವೇದಾಂತವಾಗಿ ಶ್ಲೋಕ ರೂಪಗಳಲ್ಲಿ ಕೊಟ್ಟಿದ್ದು ನಮಗೆ. ಸ್ತೋತ್ರ ಸಾಹಿತ್ಯ, ಭಜಗೋವಿಂದಂ ಇರ್ಬೋದು, ಸಾಕಷ್ಟು ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ. ಹಾಗೆ ವೇದದಲ್ಲಿರುವ ಸಾರವನ್ನೇ ಪುರಾಣದ ಶ್ಲೋಕಗಳ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಋಷಿಮುನಿಗಳು. ನಾವು ಮಾಡುವ ಭಕ್ತಿ ಶ್ರದ್ಧೆಗಳು ಮುಖ್ಯ, ಮಂತ್ರ ಅಲ್ಲ. ಈ ಸವಿತೃ ದೇವತೆಯನ್ನ ಸ್ಮಾರ್ತ ಗಾಯತ್ರಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸೂರ್ಯನನ್ನ ನಿನ್ನ ಆತ್ಮಬಲವನ್ನು ನನಗೆ ಕೊಡು ಅಂತ ಹೇಳಿ ಪ್ರಾರ್ಥಿಸಿದಾಗ ಮಕ್ಕಳಲ್ಲಿ ವಿಶೇಷವಾಗಿ ಕಾನ್ಸಂಟ್ರೇಷನ್, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಜಪ ಮಾಡಿ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಹಾಗೆ ಏಕಾಗ್ರತೆ ಜಾಸ್ತಿ ಆದಾಗ ಗ್ರಾಸ್ಪಿಂಗ್ ಪವರ್ ಅಂತ ಏನು ಹೇಳ್ತೀವಿ, ಆ ಒಂದು ವಿಚಾರವನ್ನು ತಿಳಿದುಕೊಳ್ಳುವಂತಹ ಚಾಕಚಕ್ಯತೆ ಹೆಚ್ಚಾಗುತ್ತೆ. ಯಾವಾಗ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೋ ಓದಿದ್ದು ನೆನಪಿನಲ್ಲಿದ್ದು ನಮ್ಮ ಮೇಧಾಶಕ್ತಿ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ. ದೊಡ್ಡವ್ರಿಗೆ ಏನು ಸಿಗತ್ತೆ? ಮತ್ತೆ ಪ್ರಶ್ನೆ ಕೇಳ್ಬೋದು, ನಾನು ನಿಮ್ಗೇನು ಸಿಗಲ್ಲ ಅಂತ. ಎಲ್ಲವೂ ಸಿಗತ್ತೆ. ನನಗೆ ಹಣದ ಕೊರತೆ ಇದೆ, ನಾನು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ವಿದ್ಯೆಯ ಕೊರತೆ ಇದೆ, ಸರಸ್ವತಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಆಯುಷ್ಯ ಬೇಕು, ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಕೊಡುವವನು ಆ ಪರಬ್ರಹ್ಮನಾಗಿರ್ತಕ್ಕಂತಹ ಸೂರ್ಯದೇವ. ಸೂರ್ಯ ಪ್ರತ್ಯಕ್ಷ ದೇವ. ಬೇರೆ ದೇವತೆಗಳು ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ, ಸೂರ್ಯ ಸಿಗ್ತಾನೆ. ಆ ಸೂರ್ಯನನ್ನ ಗಾಯತ್ರಿ ದೇವಿಯೊಂದಿಗೆ ಅನುಸಂಧಿಸಿ ಈ ಶ್ಲೋಕ ನಿತ್ಯ ಪ್ರಾರ್ಥನೆ ಮಾಡಿದ್ರೆ ಅಷ್ಟ ದರಿದ್ರಗಳು ಹೊರಟೋಗುತ್ತೆ. ಮನೆಯಲ್ಲಿ ಸದಾ ಧನಾತ್ಮಕವಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಮನೆಯಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಏನೋ ಒಂದು ಮನಸ್ತಾಪಗಳು ಬರ್ತಾ ಇರುತ್ತೆ. ಗಂಡ ಹೆಂಡತಿ ಮಕ್ಕಳ ಜೊತೆ ಏನೋ ಒಂದು ಕಿರಿಕಿರಿ ಉಂಟಾಗ್ತಾ ಇರುತ್ತೆ.
ವಿಶೇಷವಾಗಿ ಸಾಲ ಬಾಧೆಗಳು ಉಂಟಾಗ್ತಾ ಇರುತ್ತೆ. ಎಷ್ಟು ಸಂಪಾದನೆ ಮಾಡಿದ್ರೂ ನಮ್ಮಲ್ಲಿ ಅದು ಉಳಿಯೋದಿಲ್ಲ, ಎಷ್ಟು ಓದಿದರೂ ನನ್ನ ತಲೆಯಲ್ಲಿ ಉಳಿತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರೂ ನನಗೆ ಒಳ್ಳೆ ಉದ್ಯೋಗ ಸಿಗ್ತಾ ಇಲ್ಲ. ಹೀಗೆ ಹುಲು ಮನವರಾಗಿರ್ತಕ್ಕಂಥ ನಮ್ಮ ಮಾನವರೆಲ್ಲರಿಗೂ ನಿತ್ಯ ಕಾಡುವಂತಹ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೂ ರಾಮಬಾಣ ಈ ಗಾಯತ್ರಿ ಮಂತ್ರ. ಗುರುಗಳೇ, ತುಂಬ ಅದ್ಭುತವಾಗಿ ಉಪಯೋಗಗಳನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಇದನ್ನು ಹೇಗೆ ಪಠಿಸ್ಬೇಕು ಜನರು ಈ ಸ್ಮಾರ್ತ ಗಾಯತ್ರಿನ? ಅಂದರೆ ಬೆಳಗ್ಗೆ ಪಠಿಸ್ಬೇಕಾ, ಸಾಯಂಕಾಲ ಪಠಿಸ್ಬೇಕಾ? ಇದಕ್ಕೇನಾದರೂ ಒಂದು ಇಂತಿಷ್ಟು ನಿಯಮಗಳಿದೆಯಾ ಅಂತ? ಖಂಡಿತ ಇದೆ, ನಿಯಮಗಳಿದ್ದೇ ಇದೆ. ಅಂದರೆ ಆ ಉಪಯೋಗಗಳು ಅವ್ರಿಗೆ ಬರಬೇಕು ಅಂದರೆ ನಾವು ಅಂದ್ಕೊಂಡಂತಹ ಅದರಿಂದ ಲಾಭ ನಮಗೆ ಸಿಗಬೇಕು, ಅದರಂಥ ಇಷ್ಟಾರ್ಥಗಳು ಸಿದ್ಧಿ ಆಗಬೇಕು ಅಂದರೆ ಹೇಗೆ ಪಠಿಸಬೇಕು ಅನ್ನೋದು ನಿಮ್ಮ ಪ್ರಶ್ನೆ. ಬಹುಶಃ ನೀವು ಸ್ಕ್ರೀನ್ನಲ್ಲಿ ಆ ಮಂತ್ರವನ್ನು ಕೊಟ್ಟಿದ್ದೀರಾ ಅಂತ ಭಾವಿಸ್ಕೊಂಡು ಹೇಳ್ತೀನಿ. ಈ ಮಂತ್ರವನ್ನು ಬೆಳಗ್ಗೆ ಎದ್ದು ಪ್ರಾತಃ ಕಾಲದಲ್ಲಿ, ಸಂಧಿ ಕಾಲದಲ್ಲಿ, ಅಂದರೆ ಸೂರ್ಯೋದಯ ಆಗುವಂತಹ ಸಂದರ್ಭ, ಬಹುತೇಕ ಒಂದು 5 ಗಂಟೆಯಿಂದ 6 ಗಂಟೆ 30 ನಿಮಿಷ ಅಂತ ಇಟ್ಕೊಳ್ಳಿ. ಈ ಸಂದರ್ಭದಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಸಮಯ, ಅದು ಕೂಡ ಸಂಜೆ ಒಂದು 5ರಿಂದ 6:30 ಅಂತ ಇಟ್ಕೊಳ್ಳಿ. ಒಂದು ಮುಹೂರ್ತ 48 ನಿಮಿಷಗಳಿಗೆ ಒಂದು ಮುಹೂರ್ತ ಅಂತ ಕರಿತೀವಿ. ಬಹುತೇಕ 1.5 ಗಂಟೆಗಳಲ್ಲಿ ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ನೀವು ದೇವರ ಪೂಜೆ ಇತ್ಯಾದಿಗಳನ್ನು ಏನು ಅನುಷ್ಠಾನ ಇಟ್ಕೊಂಡಿದ್ದೀರೋ ಅದನ್ನು ಮಾಡಿ, ಸಾಧ್ಯವಾದರೆ ಸೂರ್ಯನ ಎದುರಿಗೆ ನಿಂತು ಪೂರ್ವಾಭಿಮುಖವಾಗಿ ಪೂರ್ವಕ್ಕೆ ತಿರುಗಿಕೊಂಡು ನಿಂತುಕೊಂಡು ಈ ಮಂತ್ರವನ್ನು ಜಪ ಮಾಡಿ, ಅಥವಾ ಮನೆ ಒಳಗದೇನೆ ಒಂದು ದರ್ಭಾಸನ ಹಾಕ್ಕೊಂಡು, ಒಂದು ಚಾಪೆಯನ್ನು ಹಾಕ್ಕೊಂಡು, ಪೂರ್ವಕ್ಕೆ ಕುಳಿತುಕೊಂಡು ನಮಸ್ಕಾರ ಮುದ್ರೆಯನ್ನು ಹಾಕ್ಕೊಂಡು ಮನಸ್ಸಿನಲ್ಲಿ ಆ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿಕೊಂಡು, ನಿನ್ನಲ್ಲಿರುವ ಆ ಶಕ್ತಿಯನ್ನು ನನಗೆ ಪ್ರಚೋದಿಸು ಅಂತ ಹೇಳಿ ಭಾವನೆಯಿಂದ ಈ ಮಂತ್ರವನ್ನು ಒಮ್ಮೆ ಪ್ರಾರ್ಥನೆ ಮಾಡಿ, ಕನಿಷ್ಠ 108 ಬಾರಿ, ಸಾಧ್ಯವಾಗದೇ ಇದ್ದರೆ 54 ಬಾರಿ, ಇನ್ನೂ ಕಡಿಮೆ ಅಂತ ಹೇಳಿದ್ರೆ 28 ಬಾರಿ ಆದರೂ ಈ ಮಂತ್ರವನ್ನು ಪಠಣೆ ಮಾಡಿ. ಸಂಜೆಯೂ ಕೂಡ ಸೂರ್ಯಾಸ್ತದ ಸಮಯದಲ್ಲೂ ಕೂಡ ಸ್ನಾನಾದಿಗಳನ್ನು ಮುಗಿಸ್ಕೊಂಡು, ಸೂರ್ಯ ಮುಳುಗ್ತಾ ಇರೋದು ಪಶ್ಚಿಮ ದಿಕ್ಕು, ಪಶ್ಚಿಮ ದಿಕ್ಕಿಗೆ ತಿರುಗಿಕೊಂಡು, ಪ್ರತ್ಯಕ್ಷ ಸೂರ್ಯ ಸಿಕ್ಕಿದ್ರೆ ನಿಮ್ಮ ಮಹಡಿ ಮೇಲೆ ಹೋದರೆ ಸೂರ್ಯ ಕಾಣಿಸ್ತಾನೆ, ಮಹಡಿ ಮೇಲೆ ನಿಂತು ಮಾಡ್ಬೋದು. ಅಥವಾ ಮನೆಯೊಳಗೆ ಪಶ್ಚಿಮ ದಿಕ್ಕಿಗೆ ಕುಳಿತುಕೊಂಡು ಅಥವಾ ನಿಂತುಕೊಂಡು 108, 54 ಅಥವಾ 28 ಬಾರಿ ಪ್ರಾರ್ಥನೆ ಮಾಡಿ, ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿ ನೀವು ಮುಂದಿನ ಕೆಲಸಕ್ಕೆ ಹೊರಡ್ಬೋದು. ಉಪದೇಶವಾಗಿರುವವರು ಶ್ರುತ್ಯುಕ್ತವಾಗಿ ಜಪವನ್ನು ಮಾಡಿ, ಉಪದೇಶ ಆಗದೇ ಇರೋರು ಯಾರ ಬಳಿಯಾದರೂ ಹೇಳಿಸ್ಕೊಳ್ಳಿ. ನಿಮಗೆ ಸ್ಪಷ್ಟವಾಗಿ ಕನ್ನಡ ನಿಮ್ಮ ಭಾಷೆ ಓದಲಿಕ್ಕೆ ಬರುತ್ತೆ ಅಂದರೆ ನೀವೇ ಅದನ್ನು ಓದಿ ಸೂರ್ಯನ ಮುಂದೆ ಕುಳಿತು ಅಥವಾ ನಿಂತುಕೊಂಡು ಬೆಳಗ್ಗೆ ಸಂಜೆ ಒಂದು 108 ಬಾರಿ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಲೂ ನಮ್ಮಲ್ಲಿರುವಂತಹ ಆತ್ಮಶಕ್ತಿ ವೃದ್ಧಿಸುತ್ತೆ, ನಾವು ಕೋರಿದ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಅದರಿಂದ ವಿಶೇಷವಾಗಿ ಈ ದಿನ ನಮ್ಮ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ ಅವರು ಕಳೆದ ವರ್ಷಗಳಿಂದ ನಮ್ಮ ಸನಾತನ ಧರ್ಮದ ವಿಚಾರಗಳನ್ನು ಬಿಟ್ಟು ಇನ್ಯಾವುದೇ ಲೌಕಿಕ ವಿಚಾರಗಳಿಗೆ ಅವರು ಪ್ರಯತ್ನವೇ ಮಾಡಿಲ್ಲ. ಅದೊಂದು ಸಾರ್ಥಕವಾಗಿರ್ತಕ್ಕಂಥ ಕೆಲಸ ಅಂತ ನಾನು ಭಾವಿಸ್ತೀನಿ. ಈ ನಿಮ್ಮ ಸನಾತನ ಧರ್ಮದ ಸೇವೆ ಸದಾಕಾಲ ಹೀಗೆ ನಡೀತಾ ಇರಲಿ. ವೀಕ್ಷಕರಲ್ಲೂ ಪ್ರಾರ್ಥನೆ ಮಾಡ್ತೇನೆ, ಇದು ಅಪರೂಪದಲ್ಲಿ ಅಪರೂಪವಾಗಿರ್ತಕ್ಕಂಥ ಸಂಸ್ಥೆ, ವಿಶ್ವಪ್ರಿಯ ಸಂಸ್ಥೆಯವರು, ಚಾನಲ್ ಅವರು ನಾನು ಕಂಡಂತೆ ಎಲ್ಲವೂ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಿದಂತಹ ವಿಚಾರಗಳೇ. ಇದರಲ್ಲಿ ಯಾವುದೇ ಲೌಕಿಕತೆ ಇಲ್ಲ. ಅಲೌಕಿಕ ಜಗತ್ತನ್ನು ಅರಿತುಕೊಳ್ಳುವಂತಹ, ಸಾಧನೆ ಮಾಡುವಂತಹ, ಭಗವಂತನ ಅನುಗ್ರಹ ಅಂತಹ ವಿಚಾರಗಳನ್ನೇ ಅವರು ತಿಳಿಸ್ತಾ ಬರ್ತಾ ಇದ್ದಾರೆ. ಇನ್ನಷ್ಟು ತಮ್ಮ ಮಿತ್ರರಿಗೆ, ತಮ್ಮ ಬಂಧುಗಳಿಗೆ ಈ ಚಾನಲ್ನ ವಿಚಾರವನ್ನು ತಿಳಿಸಿ ಸಾಕಷ್ಟು ಜನ ಈ ಒಂದು ಚಾನಲ್ನ ವೀಕ್ಷಿಸೋದ್ರ ಮೂಲಕ ತಮ್ಮ ಜ್ಞಾನ ವೃದ್ಧಿ ಮಾಡಿಕೊಂಡು ಲೌಕಿಕವಾಗಿ ಕೂಡ ಭಗವಂತನ ಸೇವೆ ಹೇಗೆ ಮಾಡಬೇಕು ಅನ್ನೋ ವಿಚಾರಗಳನ್ನು ತಿಳ್ಕೊಂಡು ನಮ್ಮ ಸನಾತನ ಧರ್ಮವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ವೀಕ್ಷಕರು ಕೂಡ ಪ್ರಯತ್ನ ಮಾಡಿ ಹೀಗೆ ಇವರಿಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇರಿ ಅಂತ ಹೇಳಿ ತಮ್ಮೆಲ್ಲರನ್ನು ಪ್ರಾರ್ಥನೆ ಮಾಡ್ತಾನೆ. ಈ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ಇಡೀ ಲೋಕವು ಸುಭಿಕ್ಷವಾಗಲಿ, ತಮ್ಮೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ತುಂಬ ಧನ್ಯವಾದಗಳು ಗುರುಗಳೇ. ತುಂಬ ಒಳ್ಳೆ ಹೊಸ ವಿಚಾರಗಳನ್ನ ತಿಳಿಸಿದ್ದೀರಾ.
ವೀಕ್ಷಕರು ಅದನ್ನು ಪಾಲನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಈ ಕಾರ್ಯಕ್ರಮ. ಒಳ್ಳೆಯ ವಿಚಾರ, ಹೊಸ ವಿಚಾರ ತಿಳಿದಿದೆ. ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಗುರುಗಳೇ. ಗಾಯತ್ರಿ ಮಂತ್ರದ ಬಗ್ಗೆ ತುಂಬ ಅದ್ಭುತವಾಗಿ, ಬಹಳ ಚೆನ್ನಾಗಿ ಅರ್ಥವಾಗುವ ಹಾಗೆ, ಅಂದರೆ ವೀಕ್ಷಕರಿಗೆ ಸರಳವಾಗಿ ಅರ್ಥ ಆಗಬೇಕು. ಅಂದರೆ ಇದು ತುಂಬ ಡೀಪ್ ಸಬ್ಜೆಕ್ಟ್ ಅಲ್ವಾ ಗಾಯತ್ರಿ ಮಂತ್ರದ್ದು. ಎಲ್ಲರಿಗೂ ತುಂಬ ಸರಳವಾಗಿ ಅರ್ಥವಾಗುವ ಹಾಗೆ ಹೇಳ್ಕೊಟ್ಟಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ನಮಗೆಲ್ಲ ಹೊಸ ವಿಚಾರ ತಿಳಿತು. ಹೀಗೆ ಇನ್ನೂ ಈ ವೇದ ಮಂತ್ರಗಳ ಬಗ್ಗೆ ಇರಬಹುದು, ಶಾಸ್ತ್ರಗಳ ಬಗ್ಗೆ ಇರ್ಬೋದು, ಪುರಾಣಗಳ ಬಗ್ಗೆ ಇರಬಹುದು, ಇನ್ನೂ ಹೆಚ್ಚಿನ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ಇನ್ನೂ ನಮ್ಮ ಚಾನಲ್ ಮುಖಾಂತರ ನೀವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನಮ್ಮ ಚಾನಲ್ಗೆ ಸಮಯ ಕೊಟ್ಟು ಇಷ್ಟು ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಓಂ ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ತತ್ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ. ಏಕಮೇವ